ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಜಾತಿ ಗಣತಿ ವಿಚಾರದಲ್ಲಿ ಅತ್ಯಂತ ನಿರ್ಣಾಯಕವಾದ ದಿನ. ಯಾಕಂದರೆ ಕೋರ್ಟ್ ತೀರ್ಪು ಪ್ರಕಟವಾಗುತ್ತೆ. ಸಿದ್ದರಾಮಯ್ಯನವರು ಎಲ್ಲರ ವಿರೋಧ ಅಂದರೆ ಅವರ ಸಂಪುಟದಲ್ಲೇ ಎಷ್ಟೊಂದು ಜನರ ವಿರೋಧದ ನಡುವೆಯೂ ಕೂಡ ಕೈಗೆತ್ತಿಕೊಂಡಿದ್ದಾರೆ ಜಾತಿ ಗಣತಿಯನ್ನು. ಇದರ ಭವಿಷ್ಯ ಏನು ಅಂತ ನಿರ್ಧಾರ ಆಗೋ ದಿನ ಇವತ್ತು. ಆದರೆ ಈಗ ಕ್ಯಾಬಿನೆಟಲ್ಲಿ ಅವರ ಸಂಪುಟದಲ್ಲೇ ಇಬ್ಬಾಗ ಆಗಿದೆ. ಅಭಿಪ್ರಾಯ ಹೆಂಗಿದೆ ಅಂದರೆ ಪೊಲಿಟಿಕಲಿ ಕರ್ನಾಟಕ ರಾಜಕೀಯ ವಲಯದಲ್ಲಿ ಸಿದ್ದರಾಮಯ್ಯನವ್ರು ತಗೊಂಡಿರೋ ಈ ನಿರ್ಧಾರ ಸಿದ್ದರಾಮಯ್ಯನವರದ್ದೊಂದು ಕುರ್ಚಿ ಉಳಿಸಬಹುದು, ರಾಹುಲ್ ಗಾಂಧಿ ಅವ್ರನ್ನ ಇಂಪ್ರೆಸ್ ಮಾಡಿ. ಆದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ನ ಭವಿಷ್ಯವನ್ನು ಬುಡಮೇಲ್ ಮಾಡುತ್ತಾ ಅನ್ನೋ ಮಟ್ಟಿಗೆ ಕೈಪಾಳಿದಲ್ಲೂ ಚರ್ಚೆ ಆಗ್ತಿದೆ. DK ಶಿವಕುಮಾರ್ ಅವ್ರಿಗಂತೂ ಇದು ಅಸ್ತಿತ್ವದ ಪ್ರಶ್ನೆ. ಪಕ್ಷದಲ್ಲಿದ್ಕೊಂಡು DCM ಆಗಿದ್ಕೊಂಡು ಪಕ್ಷದ ಅಧ್ಯಕ್ಷರಾಗಿದ್ದುಕೊಂಡು ದೊಡ್ಡ ಹುದ್ದೆ ಇರಿಸ್ಕೊಂಡು ಸಮುದಾಯದ ಹಿತ ಕಾಯಲಿಲ್ಲ ಅನ್ನುವಂಥ ಹಣೆಪಟ್ಟಿಯನ್ನು ಪರ್ಮನೆಂಟ್ ಆಗಿ ಅವ್ರು ಕಟ್ಕೊಳ್ಬೇಕಾಗತ್ತೆ. ಇದೇನಾದರೂ ಅಂದುಕೊಂಡಂಗೆ ಸಿದ್ದರಾಮಯ್ಯನವರು ಅಂದುಕೊಂಡಂಗೆ ಮಾಡಿಬಿಟ್ಟು ವ್ಯತಿರಿಕ್ತವಾಗಿ ಬಂದುಬಿಟ್ರೆ ರಿಪೋರ್ಟು ಈ ವರ್ಷದೊಳಗೆ ಬಂದೇ ಬಿಡುತ್ತೆ 2025ರಲ್ಲಿ. ಇನ್ನು ಕೆಲವು ತಿಂಗಳುಗಳ ಒಳಗಡೆನೇ ರಿಸಲ್ಟು ಹೊರಗಡೆ ತರಬೇಕು ಅಂತ ಸಿದ್ದರಾಮಯ್ಯನವರು ತರಾತುರಿಯಲ್ಲಿ ಹೊರಟಿದ್ದಾರೆ. ಮತ್ತೆ ಅದೇ ನಂಬರ್ಸು ಕಳೆದ ಬಾರಿ ಲೋಪ ಇದೆ, ಹಳೇದು ಅಂತ ಹೊಸದೇನೋ ಮಾಡ್ತಿದ್ದಾರೆ. ಆದರೆ ಯಾರು ಗೊತ್ತು, ಒಕ್ಕಲಿಗರ ನಂಬರ್ಸಲ್ಲಿ ಏನು ನಿರೀಕ್ಷೆ ಇದೆಯೋ ಆ ರೀತಿಯಲ್ಲಿ ಬರದೇ ಇದ್ರೆ ಸಮುದಾಯ ಅಂತೂ ಸುಮ್ಮನಿರಲ್ಲ. ಸೊ DK ಶಿವಕುಮಾರ್ ಅವರ ರಾಜಕೀಯ ಆ ಒಂದು ಕನಸಿನ ಕೋಟೆ ಛಿದ್ರವಾಗುವಂತೆ ಮಾಡಿಬಿಡುತ್ತೆ ಈ ಒಂದು ರಿಪೋರ್ಟು. ಅವರ ಇಡೀ ಭವಿಷ್ಯದ ಲೆಕ್ಕಾಚಾರಗಳನ್ನು ಛಿದ್ರ ಮಾಡುತ್ತೆ. ಹಾಗಾಗಿ ಅಸ್ತಿತ್ವದ ಪ್ರಶ್ನೆ ಅವರು ಕಾಂಗ್ರೆಸ್ಸಲ್ಲಿ ಈ ಸ್ಥಿತಿಯಲ್ಲಿ CM ಪೋಸ್ಟೂ ಸಿಗದೆ, ತಾನು ಹೇಳಿದವ್ರಿಗೆ ಕ್ಯಾಬಿನೆಟ್ ರ್ಯಾಂಕು ಸಿಗದೆ, ಇಲ್ಲಿ ಜಾತಿ ಗಣತಿಯ ಮೂಲಕ ತನ್ನ ಮೂಲ ಅಸ್ತ್ರವೇ ಬುಡಮೇಲಾಗಿಬಿಟ್ರೆ ಇಲ್ಲೇ ಅಂಟ್ಕೊಂಡಿರೋಕ್ಕೆ ಸಾಧ್ಯವಾ ಅನ್ನೋ ಮಟ್ಟಿಗೆ ದೊಡ್ಡ ವಿಷಯ ಇದು. ಅಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಏಕಾಏಕಿ DK ಶಿವಕುಮಾರ್ ಅವರು ಡೆಲ್ಲಿ ಅಲ್ಲಿ ಇಲ್ಲಿ ತರಾತುರಿಯ ಓಡಾಟದಲ್ಲಿದ್ದಾರೆ. ಸೊ ಇದರ ಎಫೆಕ್ಟು ಏನು ಬೇಕಾದರೂ ಆಗಬಹುದು. ಮತ್ತು ಕಾಂಗ್ರೆಸ್ನ ಅಸ್ತಿತ್ವದ ಮೇಲೆ ಕಾಂಗ್ರೆಸ್ ಬೆಂಬಲಿಸ್ಕೊಂಡು ಬಂದಿರುವಂಥ ಸಮುದಾಯಗಳು ಡಿಸ್ಟರ್ಬ್ ಆಗುವ ಮಟ್ಟಿಗೆ ಏನು ಬೇಕಾದರೂ ಆಗಬಹುದು. ಕರ್ನಾಟಕ ಪಾಲಿಟಿಕ್ಸನ್ನು BJP ಹೈಕಮಾಂಡ್ ನಾಯಕರಂತೂ ತದೇಕ ಚಿತ್ತದಿಂದ ನೋಡ್ತಿದ್ದಾರೆ. ಎನಿ ಟೈಮ್ ಹಿಟ್ ವಿಕೆಟ್ ಗ್ಯಾರಂಟಿ ಅಂತ. ಪಟ್ಟಿಯಿಂದ 14 ಜಾತಿಗಳು ಈಗ ಹೊರಬಿದ್ದಿರೋದು ಇದು ನಮಗೆ ಸಿಕ್ಕಿರೋ ಮೊದಲ ಜಯ ಅಂತ ಸಂದೇಶ ರವಾನಿಸಿದೆ BJP. ಯಾಕಂದರೆ ಕ್ರಿಶ್ಚಿಯನ್ ಜೊತೆಗೆ ಈ ಜಾತಿಗಳನ್ನು ಸಮೀಕ್ಷೆಯಲ್ಲಿ ಸೇರಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿರೋದು. ಹಿಂದೆ ಯಾವ ರೀತಿ ಆಗ್ಬಿಟ್ಟಿತ್ತು ಅಂದರೆ ಕೆಲವು ಈ SC ಬೇರೆ ಬೇರೆ ಜಾತಿಗಳನ್ನೆಲ್ಲ ಕ್ರಿಶ್ಚಿಯನ್ ಜೊತೆಗೆ ಸೇರಿಸಿ ನಾಳೆ ಈ ಮತಾಂತರ ಆಗೋದಕ್ಕೆ ಇವ್ರು ಕುಮ್ಮಕ್ಕು ಕೊಡ್ತಿದ್ದಾರೆ ಅನ್ನುವಂಥ ಆಕ್ರೋಶ ಸಿಡಿದಿತ್ತು. ಆದಿ ಆಂಧ್ರ ಕ್ರಿಶ್ಚಿಯನ್, ಆದಿ ಕರ್ನಾಟಕ ಕ್ರಿಶ್ಚಿಯನ್ ಅಂತೆಲ್ಲ ಸೇರಿಸಿ 14 ಜಾತಿಗಳನ್ನು ಪಟ್ಟಿಯಿಂದ ಈಗ ಕೈ ಬಿಡುವಂತೆ ಮನವಿ ಮಾಡಿಕೊಳ್ಳಲಾಗಿತ್ತು. ಈ ಮೊದಲೇ 33 ಜಾತಿಗಳನ್ನು ಗಣತಿಯಿಂದ ಕೈ ಬಿಡಲಾಗಿತ್ತು. ಹೀಗಾಗಿ ಒಟ್ಟಾರೆ ಈಗ 42 ಜಾತಿಗಳಿಗೆ ಸಮೀಕ್ಷೆಯಿಂದ ಕೊಟ್ಟಂತಾಗಿದೆ. ಸೊ ಜಾತಿ ಗಣತಿ ಅಂತ ಪಟ್ಟು ಹಿಡಿದಿರೋದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಎಲ್ಲ ಲೂಪ್ ಹೋಲ್ಸ್ ಒಂದೊಂದೇ ತೆರೆದುಕೊಳ್ತಾ ಇದ್ದು ಅನಿವಾರ್ಯವಾಗಿ ಒತ್ತಡ ಹೆಂಗೆ ಸೃಷ್ಟಿಯಾಗ್ತದೆ ಅಂದರೆ ಕನ್ಸಿಡರ್ ಮಾಡಲೇಬೇಕಾದಂತಹ ಒತ್ತಡ ಸೃಷ್ಟಿಯಾಗ್ತಾ ಇದ್ದ ಹಾಗೆ ಹಿಂದುಳಿದ ವರ್ಗಗಳ ಆಯೋಗ ಅಧಿಕೃತವಾಗಿ ಈಗ ಪರಿಶಿಷ್ಟ ಜಾತಿಯೊಂದಿಗೆ ಜೋಡಿತಗೊಂಡ 14 ಕ್ರಿಶ್ಚಿಯನ್ ಜಾತಿಗಳನ್ನು ಕೂಡ ಸಮೀಕ್ಷೆಯಿಂದ ಕೈ ಬಿಡಬೇಕಾಗಿ ಬಂದಿದೆ. ಈಗ ನೋಡಿ, ವೆರಿ ಇಂಪಾರ್ಟೆಂಟ್, ಕೋರ್ಟಲ್ಲೂ ಕೂಡ ಇದು ಗಮನ ಸೆಳೆದಿರೋದು. ಎಲ್ಲ ಕಡೆ ಈ ಪ್ರಶ್ನೆ ಎದ್ದಿದೆ, ಹ್ಯಾಕ್ ಆಗಲ್ವಾ? ನೀವು ಟ್ಯಾಬಲ್ಲಿ ಅಥವಾ ಮೊಬೈಲಲ್ಲಿ ಗಣತಿ ಮಾಡಿಸ್ತಿದ್ದೀರಿ, ಸರ್ವೆ ಮಾಡಿಸ್ತಿದ್ದೀರಿ, ಹ್ಯಾಕ್ ಆಗಲ್ವಾ? EVM ಹ್ಯಾಕ್ ಆಗುತ್ತೆ ಅಂದಮೇಲೆ ಇಲ್ಲಿ ಹೆಂಗೆ ಹ್ಯಾಕ್ ಆಗಲ್ಲ? ಮಾಹಿತಿಯ ಸೋರಿಕೆಯ ಜೊತೆಗೆ ಅಲ್ಲಿ ಮ್ಯಾನಿಪ್ಯುಲೇಷನ್ಗೂ ಕೂಡ ಅವಕಾಶ ಇರುತ್ತೆ. ಯಾರು ಗೊತ್ತು, ನಾವು ಒಂದು ಕೊಟ್ಟರೆ ಅಲ್ಲಿ ಇನ್ನೊಂದು ರೀತಿಯಲ್ಲಿ ತಿದ್ದಲ್ಪಟ್ರೆ ಏನು ಕಥೆ? ಈ ಮೊಬೈಲ್ ಡೇಟಾ ಅಂತೂ ಎಡಿಟೇಬಲ್ ಅಲ್ವಾ? ಮೊಬೈಲಲ್ಲಿ ಬಹಳಷ್ಟು ಚೇಂಜಸ್ನ ಮಾಡ್ಕೊಳ್ಬಹುದು. ಯಾರು ಗೊತ್ತು, ಈ ಗಣತಿಯನ್ನು ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ತಿದ್ದುಕೊಳ್ಬಹುದಲ್ಲ. ಜಾತಿ ಗಣತಿ ಮಾಡ್ತಿರೋದೇ ರಾಜಕೀಯ ಲಾಭಕ್ಕೆ ಇವರು ಅಂತ ಆರೋಪ ಕೇಳಿಬರ್ತಿರೋ ಹೊತ್ತಲ್ಲಿ ವಾದ ಆಗಿರೋದೇ ಇದು. ಅಶೋಕ್ ಹಾರ್ನಹಳ್ಳಿ ಅವರು ಅದನ್ನೇ ಹೇಳಿದ್ದಾರೆ, ಈ ಗಣತಿಯನ್ನು ಡಿಜಿಟಲ್ ರೂಪದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮಾಹಿತಿ ಸೋರಿಕೆ ಆಗುವಂಥ ಎಲ್ಲ ಸಂಭವ ಇರುತ್ತೆ. ಅಷ್ಟೇ ಅಲ್ಲದೆ ಇದು ಗೌಪ್ಯತೆಯ ಹಕ್ಕನ್ನು ಸಹ ಚ್ಯುತಿಗೊಳಿಸುತ್ತೆ ಅಂತ ವಾದ ಮಂಡಿಸಲಾಗಿದೆ. ತರಾತುರಿ 17 ದಿನಗಳಲ್ಲೇ ಆತುರದ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಮೊದಲಿಗೆ 1400 ಜಾತಿಗಳಿವೆ ಅಂತ ಹೇಳಿ ವಾರದ ಬಳಿಕ ಒಂದೇ ವಾರಕ್ಕೆ 1561 ಜಾತಿ ಅಂತ ಅಲ್ಲಿ ನಮೂದಿಸಿದ್ದು ಹೇಗೆ?
ಸೊ ನೂರಾರು ಜಾತಿಗಳು ಏಕಾಏಕಿ ಒಂದು ವಾರದಲ್ಲಿ ಸೇರ್ಪಡೆ ಆಗ್ಬಿಡತ್ತಾ? ಈ ದಿಢೀರ್ ಜಾತಿ ಹೆಚ್ಚಳಕ್ಕೆ ಸಮರ್ಥನೆಯನ್ನು ಕೂಡ ಕೊಟ್ಟಿಲ್ಲ. ಮತ್ತೆ ಯಾವ ರೀತಿ ಮತಾಂತರಕ್ಕೆ ಕುಮ್ಮಕ್ಕು ಕೊಡುವಂಥ ಅಂಶಗಳಾಗಿದ್ದು ಎಲ್ಲ ಉಲ್ಲೇಖ ಮಾಡಿ ವಾದವನ್ನು ಮಂಡಿಸಲಾಗಿದೆ. ಏನು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹೈಕೋರ್ಟ್ ಕೈಗೆತ್ತಿಕೊಂಡಿರೋದ್ರಿಂದ ಎಲ್ಲ ಬಗೆಯ ವಾದ ಪ್ರತಿವಾದಗಳು ಈಗ ಗಮನ ಸೆಳೆದಿದ್ದು ಸರ್ಕಾರಕ್ಕೆ ಹಿನ್ನಡೆ ಫಿಕ್ಸಾ ಅನ್ನೋದ್ರ ಸುತ್ತವೇ ಈಗ ಚರ್ಚೆ ಜೋರಾಗಿರೋದು. ಇವತ್ತು ಅದರ ಭವಿಷ್ಯ ನಿರ್ಧಾರ ಆಗತ್ತೆ. ಅರ್ಜಿದಾರರ ಪರ ವಕೀಲರು ನೋಡಿ ಪ್ರಭುಲಿಂಗ ನಾವದಗಿ ಅವರು ಏನು ವಾದ ಮಾಡಿದ್ದಾರೆ, ರಾಷ್ಟ್ರಪತಿಗಳು ಮಾತ್ರ ಹಿಂದುಳಿದ ವರ್ಗಗಳ ಅಧಿಸೂಚನೆಯನ್ನ ಹೊರಡಿಸಬಹುದು. ಅದು ಹೆಂಗಿಲ್ ಮಾಡ್ತಾರೆ? ಸಮೀಕ್ಷೆ ಹೆಸರಲ್ಲಿ ಜಾತಿಗಳ ಪರಿಷ್ಕರಣೆ ಮಾಡುವ ಕೆಲಸ ಇಲ್ಲ ಆಗ್ತಿರೋದು. ಜಾತಿ ಪರಿಷ್ಕರಣೆಗೆ ಕೈ ಹಾಕಿದ್ದಾರೆ. ರಾಜಕೀಯ ಲಾಭಕ್ಕೆ ಈ ಕೆಲಸ ನಡೀತಿದೆ ಅನ್ನೋದಕ್ಕೆ ಸ್ಪಷ್ಟ ಸಾಕ್ಷಿ ಇದೆ ಅಂತ ವಾದ ಮಂಡಿಸಲಾಗಿದೆ. ಯಾವುದೇ ಕಾನೂನಿನ ಬಲವೇ ಇಲ್ಲದೆ ರಾಜ್ಯ ಸರ್ಕಾರ ಈ ಸಮೀಕ್ಷೆಯನ್ನ ಮಾಡ್ತಾ ಇದೆ. ಯಾವ ಕಾನೂನು ಕೂಡ ಇದನ್ನ ಬೆಂಬಲಿಸಲ್ಲ. ಸಂಸತ್ತಿಗೆ ಮಾತ್ರ ಹಿಂದುಳಿದ ವರ್ಗಗಳನ್ನ ಸೇರಿಸುವಂತಹ ಅಧಿಕಾರ ಉಳ್ಕೊಂಡಿದೆ. ಮುಖ್ಯ ಜಾತಿಯನ್ನು ಉಪಜಾತಿಯನ್ನಾಗಿ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇಲ್ಲಿ ಇಡ್ತಿದ್ದೀವಿ ನೋಡಿ ಅಂತ ವಾದ ಮಂಡಿಸಿರೋದು. ಹಿಂದೂ ಜಾತಿಗಳ ಜೊತೆ ಕ್ರಿಶ್ಚಿಯನ್ ಪದವನ್ನು ಸೇರಿಸಲಾಗಿದೆ ಅನ್ನೋದನ್ನು ವಾದದಲ್ಲಿ ಮಂಡಿಸಲಾಗಿದೆ. ಈ ಸಮೀಕ್ಷೆ ಹ್ಯಾಂಡ್ ಬುಕ್ ನಲ್ಲಿ 1561 ಜಾತಿಗಳ ಉಲ್ಲೇಖ ಇರೋದಾದ್ರೂ ಹೇಗೆ ಅನ್ನೋದನ್ನು ಕೂಡ ಪ್ರಮುಖವಾಗಿ ಕೋರ್ಟ್ ಮುಂದೆ ಇಡಲಾಗಿದೆ. 2002ರ ಸಮಯದಲ್ಲಿ ರಾಜ್ಯದಲ್ಲಿ ಕೇವಲ 207 ಜಾತಿಗಳಿದ್ದಿದ್ದು ಈಗ 1561 ಜಾತಿಗಳ ಉಲ್ಲೇಖ ಅಂದ್ರೆ ಏನಿದು ಅನ್ನೋಂತಹ ಪ್ರಶ್ನೆ ಮಾಡಿ ವಾದ ಮಂಡಿಸಿದ್ದಾರೆ. ಇನ್ನು ವಿವೇಕ್ ರೆಡ್ಡಿ ಅವರು ನಾಸ್ತಿಕನೋ ಅಲ್ಲವೋ ಅನ್ನುವಂತಹ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಈ ಸಮೀಕ್ಷೆಯಲ್ಲಿ ಒಬ್ಬ ವ್ಯಕ್ತಿಯ ಸಂಪೂರ್ಣ ಹಿನ್ನೆಲೆಯನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಗಣತಿಯಲ್ಲಿ ಸಂಗ್ರಹಿಸಿದಂತಹ ಅಂಕಿಅಂಶಗಳ ಸುರಕ್ಷತೆಯೂ ಕೂಡ ಇಲ್ಲಿ ಅತ್ಯಂತ ಪ್ರಮುಖವಾದದ್ದು ಅನ್ನುವಂಥ ವಾದವನ್ನ ಮಂಡಿಸಲಾಗಿದೆ. ಸೊ 2024ರಲ್ಲಿ ಸಲ್ಲಿಸಿದ ಸರ್ವೆಯ ವರದಿಯ ಸ್ಥಿತಿ ಏನಾಗಿದೆ? ಆಗಲೂ ಕೋಟಿ ಖರ್ಚು ಮಾಡಿ ಹಿಂದಿನ ಅವಧಿಯಲ್ಲಿ ಸರ್ವೆ ಮಾಡಲಾಗಿತ್ತು. ಈ ಹಿಂದೆ 150 ಕೋಟಿ ವೆಚ್ಚದಲ್ಲಿ ಸರ್ವೆ ಮಾಡಲಾಗಿದೆ. ಅದರ ಸ್ಟೇಟಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ರಾಜ್ಯದ ಜನಕ್ಕೆ ಮಾಹಿತಿ ಇಲ್ಲ. ಈ ಬಾರಿಯೂ ಜಾತಿ ಗಣತಿಗೆ 420 ಕೋಟಿ ವೆಚ್ಚ ಮಾಡಲಾಗ್ತಿದೆ. ಹಾಗಾದ್ರೆ ಇದರ ಹೊಣೆಯನ್ನ ಹೊರೋರು ಯಾರು? ಏನಾಗಿದೆ? ಅದರ ಸ್ಟೇಟಸ್ ಏನು? ಅದರ ಎಫೆಕ್ಟ್ ಏನು? ಮುಂದೆ ಏನಾಗುತ್ತೆ? ಯಾವುದರ ಮಾಹಿತಿಯನ್ನು ಕೊಡದೆ ಮನಸ್ಸಿಗೆ ಬಂದ ಹಾಗೆ ಜಾತಿ ಪರಿಷ್ಕರಣೆಯ ಉದ್ದೇಶದಿಂದ ಇಂಥದ್ದೊಂದು ಅಸ್ತ್ರವನ್ನ ಸಿದ್ದರಾಮಯ್ಯ ಸರ್ಕಾರ ಕೈಗೆತ್ತಿಕೊಂಡಿದೆ. ಅದು ಕೂಡ ಕಾನೂನು ಬಲವೇ ಇಲ್ಲದಂಥ ಒಂದು ಪ್ರಕ್ರಿಯೆ ನಡೆಸ್ತಾ ಇದೆ ಅಂತ ವಾದವನ್ನ ಮಂಡಿಸಲಾಗಿದೆ. ಸೊ ಕೋರ್ಟ್ ಕೂಡ ಆರಂಭದಲ್ಲಿ ಅರ್ಜಿದಾರರು ಮಾಡ್ತಿರುವಂತಹ ವಾದ ಮತ್ತೆ ಅವ್ರು ಹೇಳಿರೋ ವಿಷಯ ಚರ್ಚೆಗಂತೂ ಅರ್ಹವಾದದ್ದು. ಯಾಕೆ ನೀವು ಮುಂದೂಡಬಾರದು ಅಂತ ಕೇಳಿತ್ತು. ಮುಂದೂಡಕ್ಕಾಗಲ್ಲ ಅಂತ ಆಯೋಗ ಕೂಡ ಪ್ರತಿಕ್ರಿಯಿಸಿತ್ತು. ಬಟ್ ಅದು ಕಾನೂನಾತ್ಮಕವಾಗಿ ಈಗ ವಾದ ಪ್ರತಿವಾದದ ಬಳಿಕ ಏನಾಗುತ್ತೆ ಅನ್ನೋದನ್ನ ನೋಡಬೇಕು. ಮಧ್ಯಂತರ ತಡೆ ನೀಡಿದ್ರೆ ಬಹಳ ಸಮಸ್ಯೆ ಆಗುತ್ತೆ ಅಂತ ಅಭಿಷೇಕ್ ಮನು ಸಿಂಘ್ವಿ ಅವರು ಹೇಳಿದ್ದಾರೆ. ಜಾತಿ ಗಣತಿ ಅಲ್ಲ, ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಸರ್ಕಾರದ ನೀತಿ ನಿರೂಪಣೆಗೆ ಪೂರಕವಾದ ಸಮೀಕ್ಷೆ ಅಷ್ಟೇ. ಹಾಗಾಗಿ ಮಧ್ಯಂತರ ತಡೆಯಾಜ್ಞೆಯನ್ನು ಕೊಡಬಾರ್ದು, ದೂರಗಾಮಿ ಪರಿಣಾಮ ಆಗುತ್ತೆ, ತುಂಬಾ ತೊಂದರೆ ಆಗುತ್ತೆ ಅಂತ ಅವರು ವಾದ ಮಾಡಿದ್ದಾರೆ ಅದರ ಪರವಾಗಿ, ಸರ್ಕಾರದ ಪರವಾಗಿ. ಇನ್ನು ಎಲ್ಲೆಡೆಯಿಂದ ಅರ್ಜಿದಾರರ ವಾದ ಪ್ರತಿವಾದ ಗಮನಿಸಿದ್ರೆ ಸರ್ಕಾರ ನಿಯಮವನ್ನೇ ಗಾಳಿಗೆ ತೂರಿ ಇದೊಂದು ಸಮೀಕ್ಷೆ ಮಾಡಲೇಬೇಕು ಅಂತ ಮಾಡ್ತಾ ಇದೆ ಅನ್ನುವ ವಾದವೇ ಅದಕ್ಕೆ ಪೂರಕವಾದಂತಹ ದಾಖಲೆಗಳ ಆಧಾರದಲ್ಲಿ ಮಂಡನೆಯಾಗಿರೋದು. ಇನ್ನು ಈಗಾಗಲೇ ಸಮೀಕ್ಷೆ ಶುರುವಾಗಿದ್ದು 2 ದಿನ ಮುಗಿದು ಹೋಗಿದೆ. ತಾಂತ್ರಿಕ ದೋಷಗಳು, ಸಮಸ್ಯೆಗಳು, ಸವಾಲುಗಳು, OTP, ಈ ಸರ್ವರ್ ಡೌನು ಇಂಥದ್ದೆಲ್ಲ ಸಮಸ್ಯೆಗಳೆಲ್ಲ ಎದುರಾಗ್ತಾ ಇದ್ದು ಟೆಕ್ನಿಕಲಿ ಡಿಜಿಟಲ್ ರೂಪದಲ್ಲಿ ಸಂಗ್ರಹಿಸುವಂಥ ಅಂಕಿಅಂಶಗಳೇ ಬಹಳಷ್ಟು ಅನುಮಾನಕ್ಕೆ ಕಾರಣ ಆಗಿದೆ ಅಂತ ವಾದ ಎಲ್ಲ ಮಂಡನೆಯಾಗಿದೆ. ಇವತ್ತು ಸಿದ್ದರಾಮಯ್ಯನವರ ಜಾತಿ ಗಣತಿಯ ಭವಿಷ್ಯ ನಿರ್ಧಾರ ಆಗತ್ತೆ. ರಾಜಕೀಯವಾಗಿ ನೋಡೋದಕ್ಕೆ ಹೋದರೆ DK ಶಿವಕುಮಾರ್ ಅವರು ಒಂದು ಕಡೆ ಸಿಡಿದೆದ್ದಿದ್ದಾರೆ. ಎಷ್ಟರ ಮಟ್ಟಿಗೆ ಅಂದರೆ ಅವರು ಡೆಲ್ಲಿ ಪ್ರಯಾಣ ಇಲ್ಲ. ಹಾಗಾದರೆ ಇಷ್ಟು ಹಠಕ್ಕೆ ಬಿದ್ದಿದ್ದಾರಲ್ಲ ಸಿದ್ದರಾಮಯ್ಯನವರು, ನಾಳೆ ಕುರ್ಚಿ ಮ್ಯಾಟರು ಅದರಲ್ಲಿ ಅಡಗಿರೋದ್ರಿಂದಾಗಿ DK ಶಿವಕುಮಾರ್ ಅವರು ಕೂಡ ಮತ್ತು ಅವರ ಬಹಳಷ್ಟು ಜನ ಶಾಸಕರು, ಬೇರೆ ಬೇರೆ ಮಂತ್ರಿಗಳು ಕೂಡ ಸಿಟ್ಟು ಮಾಡ್ಕೊಂಡಿದ್ದಾರೆ. ಆ ವಿರೋಧ ಒಂದು ಕಡೆ, ಪ್ರತಿಪಕ್ಷಗಳು ಮತ್ತು ಸಮುದಾಯಗಳ ವಿರೋಧ, ಎಲ್ಲ ವಿರೋಧವನ್ನು ಕಟ್ಟಿಕೊಂಡು ಸಿದ್ದರಾಮಯ್ಯನವರು ಮಾಡೇ ತೋರಿಸ್ತೀನಿ ಅಂತ ಹೊರಟಿದ್ದಾರೆ. ಕಾನೂನಾತ್ಮಕವಾಗಿ ಇದು ಸಾಧ್ಯವಾಗುತ್ತಾ ಅನ್ನೋದನ್ನು ಕಾದು ನೋಡ್ಬೇಕು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.